ಸ್ನೇಹಿತರೆ ನಮಸ್ಕಾರ. ಪಟ್ಟಣಗೆರೆ ಶೆಡ್ನಿಂದ ಮೈಸೂರಿನಿಂದ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಜೈಲು, ಅಲ್ಲಿಂದ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲು. ಇದು ದರ್ಶನ್ ಪಯಣ. ದರ್ಶನ್ನು ಇಷ್ಟು ಸಮಯ ಇದ್ದಂಥ ರೀತಿಗೂ ಈಗ ಇರುವಂತಹ ರೀತಿಗೂ ಸಂಪೂರ್ಣ ಬದಲಾಗಿ ಹೋಗಿದೆ. ದರ್ಶನ್ ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದೇ ಇದೆಲ್ಲದಕ್ಕೂ ಕೂಡ ಕಾರಣ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಅಷ್ಟು ಮಾತ್ರವಲ್ಲ, ಪರಪ್ಪನ ಅಗ್ರಹಾರದಲ್ಲಿದ್ದಂಥ ದರ್ಶನ್ಗೆ ಅಲ್ಲಿ ಇದ್ದಂಥ ಐಷಾರಾಮಿ ವ್ಯವಸ್ಥೆಯನ್ನು ಕಂಡಂತಹ ಈ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಕೊನೆಗೂ ಕೂಡ ದರ್ಶನನ್ನು ನೀರು ಗಾಳಿ ಇರದಂತಹ ಕೊಠಡಿಗೆ ಹಾಕಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದೆ. 332 ಕಿಲೋಮೀಟರ್ ದೂರ 6 ಗಂಟೆ ಪ್ರಯಾಣ ಇರುವಂತಹ ಬಳ್ಳಾರಿ ಜೈಲಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯೂ ಕೂಡ ಆಗಿದೆ. ದರ್ಶನ್ ಕಾಲಿಟ್ಟಲ್ಲೆಲ್ಲ ಬರೀ ಎಡವಟ್ಟುಗಳೇ ಆಗ್ತಾ ಇದ್ದಾವೆ. ಅದಕ್ಕೆ ಕಾರಣ ಈಗ ಹೊಸದೊಂದು ಎಡವಟ್ಟು ಕೂಡ ಸೇರಿಕೊಂಡಿದ್ದು. ಮೊದಲು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವೇ ಆಗ್ತಾ ಇದ್ದಂತಹ ಕಾಲ ಹೊಂದಿತ್ತು. ಆದರೆ ದರ್ಶನ್ಗೆ ಅದು ಯಾವಾಗ ಶನಿ ಹೆಗಲೇರಿ ತಲೆ ಮೇಲೆ ಹೋಗಿ ಕೂತು ಕಿವಿಗೆ ಬೆರಳು ಹಾಕೋಕ್ಕೆ ಶುರು ಮಾಡ್ತೋ, ಅವತ್ತಿನಿಂದ ಒಂದಲ್ಲ ಒಂದು ವಿವಾದಗಳು, ತಕರಾರುಗಳು, ಒಂದಿಲ್ಲೊಂದು ಕೇಸುಗಳು, ಒಂದಿಲ್ಲೊಂದು ಏನಾದರೂ ಒಂದು ಕಿರಿಕುಗಳು ದರ್ಶನನ್ನು ಸುತ್ತಿಕೊಳ್ತಾನೆ ಇದೆ. ಈಗ ಪರಪ್ಪನ ಅಗ್ರಹಾರದಲ್ಲೂ ಕೂಡ ನೆಮ್ಮದಿಯಿಂದ ಇರೋಕ್ಕೆ ಆಗದೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ. ದರ್ಶನ್ ಮಾತ್ರವಲ್ಲ, ದರ್ಶನ್ ಜೊತೆಗೆ ಇತರ ಆರೋಪಿಗಳು ಕೂಡ ಶಿಫ್ಟ್ ಆಗ್ತಿದ್ದಾರೆ. ಹಾಗಾದರೆ ಪವಿತ್ರಗೌಡ ಕೂಡ ಶಿಫ್ಟ್ ಆಗ್ತಾಳ? ದರ್ಶನ್ ಮತ್ತು ಪವಿತ್ರಗೌಡ ಒಂದೇ ಜೈಲಿನಲ್ಲಿ ಇರ್ತಾರ? ಒನ್ಸ್ ಅಗೇನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ? ಅಥವಾ ಪವಿತ್ರ ಬೆಂಗಳೂರಿನಲ್ಲೇ ಉಳಿದು ದರ್ಶನ್ ಬಳ್ಳಾರಿಗೂ ಶಿಫ್ಟ್ ಆಗೋದ? ಇನ್ನುಳಿದ ಆರೋಪಿಗಳ ಕಥೆಯನ್ನು ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆಯನ್ನು ಅನುಭವಿಸೋಕ್ಕೋಸ್ಕರ ಹೋಗಿದ್ದಂಥ ದರ್ಶನ್ ಅಲ್ಲಿ ಶಿಕ್ಷೆಯನ್ನು ಅನುಭವಿಸದೆ ರಾಯಲ್ ಲೈಫನ್ನು ಎಂಜಾಯ್ ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದು ಫೋಟೋ ಬಿಡುಗಡೆ ಆಗುತ್ತೆ. ಅದರ ಬೆನ್ನಲ್ಲೇ ಒಂದು ವಿಡಿಯೋ ತುಣುಕು ಕೂಡ ವೈರಲ್ ಆಗುತ್ತೆ. ಇಷ್ಟೇ ಆದ ಬಳಿಕ ದರ್ಶನ್ ಜೀವನ ಕಂಪ್ಲೀಟಾಗಿ ಉಲ್ಟಾಪಲ್ಟಾಗಿ ಹೋಗುತ್ತೆ. ದರ್ಶನ್ ಬಗ್ಗೆ ಭಾರಿ ಚರ್ಚೆಗಳು ನಡೀತವೆ. ಸರ್ಕಾರದಲ್ಲೂ ಕೂಡ ಭಾರಿ ಬೆಳವಣಿಗೆ ನಡೀತವೆ. ಆಡಳಿತಾತ್ಮಕವಾಗಿ ಸಾಕಷ್ಟು ಬದಲಾವಣೆಗೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಗೃಹ ಇಲಾಖೆಯ ಮೇಜರ್ ಸರ್ಜರಿಯೂ ಕೂಡ ಆಗಿ ಹೋಗುತ್ತೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರವನ್ನು ಫಿಲ್ಟರ್ ಮಾಡೋದಕ್ಕೆ ಸರ್ಕಾರ ತೀರ್ಮಾನಿಸಿಬಿಡುತ್ತೆ. ಅದರ ಪರಿಣಾಮ 7 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ ಮಾತ್ರವಲ್ಲದೆ ತಕ್ಷಣಕ್ಕೆ ದರ್ಶನನ್ನು ಬಳ್ಳಾರಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸ್ವತಃ CM ಸಿದ್ದರಾಮಯ್ಯನವರೇ ಆದೇಶವನ್ನು ಹೊರಡಿಸಿಬಿಡ್ತಾರೆ. ಅಲ್ಲಿಗೆ ಪರಪ್ಪನ ಅಗ್ರಹಾರದಲ್ಲಿ ರಾಯಲ್ ಟ್ರೀಟ್ಮೆಂಟ್ ತೆಗೆದುಕೊಂಡು ಬಿಂದಾಸ್ ಆಗಿದ್ದಂಥ ನಟ ದರ್ಶನ್ಗೆ ಸರ್ಕಾರ ಹಾಗೂ ಪೊಲೀಸರು ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲು ಪಾಲಾಗಿದ್ದಾರೆ. ಬರೀ ದರ್ಶನ್ ಅಷ್ಟೇ ಅಲ್ಲ, ಡಿ ಗ್ಯಾಂಗ್ನ ಇತರ ಕೆಲವು ಆರೋಪಿಗಳು ಕೂಡ ಬೇರೆ ಬೇರೆ ಜೈಲುಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ರಾಜಾತಿಥ್ಯದ ಫೋಟೋ ವಿಡಿಯೋಗಳು ವೈರಲ್ ಆದಂಥ ಬೆನ್ನಲ್ಲೇ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಚೀಫ್ ಸೂಪರ್ಡೆಂಟ್ ಈಗಾಗಲೇ ಕೋರ್ಟ್ಗೆ ಮನವಿಯನ್ನು ಮಾಡಿದರು. ಕೋರ್ಟ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಸೊ ದಟ್ ಅಲ್ಲಿಗೆ ದರ್ಶನ್ ಮತ್ತು ಇಡೀ ಗ್ಯಾಂಗ್ ಬುಧವಾರ ಶಿಫ್ಟ್ ಆಗೋದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲೇ ಇದ್ದಂತಹ 13 ಡಿ ಗ್ಯಾಂಗ್ನ ಸದಸ್ಯರು ಇದೀಗ ದಿಕ್ಕಾಪಾಲಾಗಿದ್ದಾರೆ. ಈ ಪೈಕಿ ದರ್ಶನ್ಗೆ ಬಳ್ಳಾರಿ ಜೈಲಾದರೆ ಪವಿತ್ರಗೌಡ ಕಥೆ ಏನು ಅನ್ನೋದು ಎಲ್ಲರ ಪ್ರಶ್ನೆಯಾಗಿತ್ತು. ಈಗ ಒಬ್ಬೊಬ್ಬರ ಹಿನ್ನೆಲೆ ಮತ್ತು ಒಬ್ಬೊಬ್ಬರು ಎಲ್ಲೆಲ್ಲಿಗೆ ಶಿಫ್ಟ್ ಆಗ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ದರ್ಶನ್ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಮತ್ತು ಪ್ರಮುಖ ಸಾಕ್ಷಿಯೂ ಕೂಡ ಹೌದು. ಜೊತೆಗೆ ಈ ಎಲ್ಲ ಕೃತ್ಯಗಳು ನಡೆಯುವುದಕ್ಕೆ ಸಾಕ್ಷಿಯಾಗಿದ್ದು, ಹಾಗೆಯೇ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದರೂ ಕೂಡ ಇಲ್ಲೂ ಕೂಡ ತನ್ನ ಬುದ್ಧಿಯನ್ನು ಬದಲಾಯಿಸಿಕೊಳ್ಳದೆ ರೆಸಾರ್ಟ್ ರೀತಿ ಐಷಾರಾಮಿ ಬದುಕನ್ನು ಸಾಗಿಸ್ತಿದ್ದಂಥ ದರ್ಶನ್ಗೆ ಈಗ ನಿಜವಾದಂಥ ಸಂಕಷ್ಟ ಎದುರಾಗಿದೆ. ಸೊ ದಟ್ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಂತಹ ದರ್ಶನ್ ಅಲ್ಲಿಂದ ಬಳ್ಳಾರಿಗೆ ಈಗ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಅಲ್ಲಿಗೆ ಬಳ್ಳಾರಿ ಜೈಲಿನ ನರಕ ದರ್ಶನ್ಗೆ ಆಗಲಿದೆ ಅನ್ನೋದು ಸ್ಪಷ್ಟ. ಇನ್ನು ಪವನ್, ರಾಘವೇಂದ್ರ, ನಂದೀಶು ಈ ಮೂವರು ಕೂಡ ಮೈಸೂರು ಜೈಲಿಗೆ ಹೋಗಬೇಕಾಗುತ್ತೆ. ಈ ಮೂವರದು ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ. ಪವನ್ A3 ಇರ್ತಾರೆ, ರಾಘವೇಂದ್ರ, ನಂದೀಶ್ ಇವರಿಬ್ಬರು ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಪವನ್ ಪವಿತ್ರಗೌಡನ ಸಹಾಯಕ, ಜೊತೆಗೆ ಈ ಎಲ್ಲ ಕೃತ್ಯಗಳು ನಡೆಯೋದಕ್ಕೆ ಆತನೇ ಪ್ರಮುಖವಾದಂಥ ಕಾರಣ. ಪವಿತ್ರಗೌಡರ ಹೆಸರಿನಲ್ಲಿ ಪವಿತ್ರಗೌಡರ ಮೊಬೈಲನ್ನು ತೆಗೆದುಕೊಂಡು ಮೆಸೇಜ್ ಮಾಡುತ್ತಿದ್ದೇ ಈ ಪವನ್ನು. ಹೀಗಾಗಿ ಈತನನ್ನು ಪ್ರಮುಖ ಆರೋಪಿ ಪಟ್ಟದಲ್ಲಿ ಇಟ್ಟಿರೋದ್ರಿಂದ ಈತನನ್ನು ರಾಘವೇಂದ್ರ ಮತ್ತು ನಂದೀಶ್ ಈ 3 ಆರೋಪಿಗಳನ್ನು ಮೈಸೂರಿಗೆ ಶಿಫ್ಟ್ ಮಾಡಿದ್ದಾರೆ.
ಹಾಗೆಯೇ ಜಗದೀಶ್ ಹಾಗೂ ಲಕ್ಷ್ಮಣ್ ಇವರಿಬ್ಬರನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ಮತ್ತು ಜಗದೀಶು ಇವರು ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿಗಳು. ಇವರು ಕೂಡ ಇಲ್ಲಿದ್ರೆ ಅಪಾಯ ಅನ್ನೋಂಥ ಕಾರಣಕ್ಕೋಸ್ಕರ ಇವರಿಬ್ಬರನ್ನ ಜಗದೀಶ್ ಮತ್ತು ಲಕ್ಷ್ಮಣನ್ನ ಈ ಶಿವಮೊಗ್ಗದ ಜೈಲಿಗೆ ಶಿಫ್ಟನ್ನು ಮಾಡ್ತಾ ಇದ್ದಾರೆ. ಧನ್ರಾಜ್ ಅವರನ್ನು ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಧನ್ರಾಜ್ ಅನ್ನೋಂಥ ಆರೋಪಿಯನ್ನು ಈ ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಿದ್ರೆ ವಿನಯನ್ನು ಅಂದರೆ ಸ್ಟೋನಿ ಬ್ರೂಕ್ಸ್ನ ಮಾಲೀಕ ಇದ್ದಾನಲ್ಲ ವಿನಯ್, ಆತನನ್ನು ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ನಾಗರಾಜ್ನನ್ನು ಗುಲ್ಬರ್ಗ ಜೈಲಿಗೆ ಎತ್ತಂಗಡಿ ಮಾಡಲಾಗಿದೆ. ಪ್ರದೂಷನ್ನ ಬೆಳಗಾವಿ ಜೈಲಿಗೆ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿಗೆ ಎಲ್ಲರನ್ನು ಕೂಡ ಒನ್ ಬೈ ಒನ್ ಒಬ್ಬೊಬ್ಬರನ್ನೇ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ಗ್ಯಾಂಗನ್ನು, ಈ ಡಿ ಗ್ಯಾಂಗನ್ನು ಕಂಪ್ಲೀಟಾಗಿ ಒಡೆದು ಚೂರು ಮಾಡಿದ್ದಾರೆ ಈ ಗೃಹ ಇಲಾಖೆ ಅಧಿಕಾರಿಗಳು. ಅಷ್ಟು ಮಾತ್ರವಲ್ಲ, ಇನ್ನುಳಿದಂತೆ ಪವಿತ್ರಗೌಡ ಕತೆ ಏನು, ದೀಪಕ್, ಅನುಕುಮಾರ್ ಈ ಮೂರು ಎಲ್ಲಿರ್ತಾರೆ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಸದ್ಯಕ್ಕೆ ಇವರು 3 ಜನರಿಗೆ ಒಂದು ರಿಲೀಫ್ ಏನಂತ ಹೇಳಿದರೆ, ಪವಿತ್ರಗೌಡ, ದೀಪಕ್, ಅನುಕುಮಾರ್ ಈ ಮೂವರನ್ನು ಕೂಡ ಪರಪ್ಪನ ಅಗ್ರಹಾರದಲ್ಲೇ ಉಳಿಸಿಕೊಳ್ಳಲಾಗಿದೆ. ಈಗಾಗಲೇ ರವಿ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಇವರು 4 ಜನರು ಕೂಡ ತುಮಕೂರು ಜೈಲಿನಲ್ಲಿದ್ದಾರೆ. ಹಾಗಾಗಿ ಈ 4 ಜನರನ್ನು ಹೊರತುಪಡಿಸಿದರೆ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಳಿಯೋದು 3 ಜನ. ಅಲ್ಲಿಗೆ ಪವಿತ್ರಗೌಡ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಳಿಬೇಕಾಗ್ತದೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು, ದರ್ಶನ್ ಮತ್ತು ಪವಿತ್ರಗೌಡ ಬೇರೆ ಬೇರೆ ಆಗಿಬಿಟ್ರು ಅಂತೇಳಿ. ಮಾನಸಿಕವಾಗಿ ಬೇರೆ ಬೇರೆ ಆಗಿದ್ರು, ದೈಹಿಕವಾಗಿಯೂ ಕೂಡ ಬೇರೆ ಬೇರೆ ಆಗಿದ್ರು. ಆದರೆ ಜೈಲಿನಲ್ಲಿ ಒಂದೇ ಜೈಲಿನಲ್ಲಿ ಇದ್ದರು. ಬಟ್ ಈಗ ಜೈಲು ಕೂಡ ಬದಲಾಗೋದ್ರ ಮೂಲಕ ಈಗ ಅಸಲಿ ಮನಪರಿವರ್ತನೆ ಆಗಬೇಕು. ಈ ಮೂಲಕ ದರ್ಶನ್ಗೆ ಈ ಪವಿತ್ರ ಬಗ್ಗೆ ಇದ್ದಂತಹ ಸೇಡು, ಸಿಟ್ಟು ಎಲ್ಲವೂ ಕೂಡ ಹೆಚ್ಚಾಗಬೇಕು. ಹಾಗೆಯೇ ಆತ ಬದಲಾಗಬೇಕು, ಯಾರೋ ದರ್ಶನ್ ಬದಲಾಗಬೇಕು ಹೊರಗಡೆ ಬರೋದ್ರೊಳಗೆ ಅನ್ನೋವಂಥದ್ದು ಪ್ರಮುಖವಾದಂಥ ಉದ್ದೇಶ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಜೊತೆಗೆ ಬಳ್ಳಾರಿ ಜೈಲಿನ ಹಿಂದೆ ಸಾಕಷ್ಟು ರಹಸ್ಯಗಳು ಕೂಡ ಇದ್ದಾವೆ. ಬಳ್ಳಾರಿ ಜೈಲಿನ ಇತಿಹಾಸವೇ ರೋಚಕವಾಗಿದ್ದಾವೆ. ಅದನ್ನು ನಾನು ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈಗ ಈ ಬಳ್ಳಾರಿ ಜೈಲಿಗೆ ದರ್ಶನನ್ನು ಶಿಫ್ಟ್ ಮಾಡಿದ್ದು ಯಾಕೆ ಅನ್ನೋದು ಮೊದಲ ಪ್ರಶ್ನೆ. ಬಳ್ಳಾರಿ ಜೈಲು ಒಂದು ಕಾರಣಕ್ಕೆ ನೆಗೆಟಿವ್, ಇನ್ನೊಂದು ಕಾರಣಕ್ಕೆ ಪಾಸಿಟಿವ್ ಆಗಿ ದರ್ಶನ್ ಪಾಲಿಗೆ ಕಾಣಿಸ್ತಿದೆ. ಮೊದಲಿಗೆ ಪಾಸಿಟಿವ್ ಆಗಿ ಹೇಗೆ ಅಂತ ಹೇಳಿದ್ರೆ, ಬಳ್ಳಾರಿಯ ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್. ಹೀಗಾಗಿ ಇದು ಬಹುಶಃ ದರ್ಶನ್ಗೆ ಸಹಾಯಕಾರಿ ಆಗಬಹುದು ಅನ್ನೋಂಥದ್ದು ಕೆಲವರ ಲೆಕ್ಕಾಚಾರ. ದರ್ಶನ್ಗೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ತುಂಬ ಹೆಚ್ಚು ಜನ ಕೈದಿಗಳು ಕೂಡ ಇರೋದ್ರಿಂದ, ಆಮೇಲೆ ಯಾರು ಏನು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ. ಫೋಟೋಸ್ಗಳು, ವೀಡಿಯೋಸ್ಗಳು ಈಗ ವೈರಲ್ ಆಗ್ತವೆ, ಹಾಗಾಗಿ ಗೊತ್ತಿರೋದಿಲ್ಲ. ಹೀಗಾಗಿ ಆ ಕಾರಣಕ್ಕೋಸ್ಕರ ಬಳ್ಳಾರಿಗೆ ಶಿಫ್ಟ್ ಮಾಡಿರ್ಬೋದು. ಬಳ್ಳಾರಿಯಲ್ಲಿ ದರ್ಶನ್ಗೆ ಇನ್ನಷ್ಟು ಸಹಾಯವೇ ಆಗಬಹುದು ಅನ್ನೋದು ಕೂಡ ಕೆಲವರ ಲೆಕ್ಕಾಚಾರ. ಹಾಗೆಯೇ ದರ್ಶನ್ಗೆ ಮತ್ತೊಂದು ಪಾಸಿಟಿವ್ ಏನು ಅಂತ ಹೇಳಿದ್ರೆ, ಇಲ್ಲಿ ಕೆಲವರಿಂದ ದೂರ ಉಳಿಬೇಕು ಅಂತೇಳಿ ಮನಸ್ಥಿತಿ ಏನಿತ್ತು ಅಂದರೆ, ಪವಿತ್ರಗೌಡ ಇರ್ಬೋದು ಅಥವಾ ಕೆಲವು ಆರೋಪಿಗಳಿಂದ ದೂರ ಇರಬೇಕು, ಅವರ ಸಂಪರ್ಕವನ್ನು ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಬೇಕು ಅನ್ನೋಂಥ ಆಲೋಚನೆ ಏನಿತ್ತು, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದು. ಬಟ್ ಡಿಮೆರಿಟ್ಸ್ ಕೂಡ ಇದೆ. ಡಿಮೆರಿಟ್ಸ್ ಏನು ಅಂತ ಹೇಳಿದ್ರೆ, ಒಂದು, ದರ್ಶನ್ಗೆ ಬೆಂಗಳೂರಿನ ಸಂಪರ್ಕ ಇದ್ದಷ್ಟು ಬಳ್ಳಾರಿ ಸಂಪರ್ಕ ಇಲ್ಲ, ಮತ್ತು ವಿಜಯಲಕ್ಷ್ಮಿ ಅವರಿಗೆ ಬಂದು ಹೋಗೋದು ಕೂಡ ಅಷ್ಟು ಸುಲಭ ಅಲ್ಲ ಇಲ್ಲಿಗೆ ಬಳ್ಳಾರಿಗೆ. ಹೀಗಾಗಿ ಇದು ಮೊದಲ ಚಾಲೆಂಜಸ್. ಎರಡನೇ ಚಾಲೆಂಜಸ್ ಏನು ಅಂತ ಹೇಳಿದ್ರೆ, ದರ್ಶನ್ ಇಲ್ಲಿ ಈ ಬಳ್ಳಾರಿಯಲ್ಲಿ ಇರುವಾಗ ಒಂಟಿಯೇ ಇರಬೇಕಾಗ್ತದೆ ಜೈಲಿನಲ್ಲಿ. ದರ್ಶನ್ ಫ್ರೆಂಡ್ಸ್ ಯಾರೂ ಕೂಡ ಬಳ್ಳಾರಿ ಜೈಲಲ್ಲಿ ಇಲ್ಲ, ಸಹ ಆರೋಪಿಗಳು ಕೂಡ ಇಲ್ಲ, ಜೊತೆಗೆ ರೌಡಿ ಶೀಟರ್ಗಳು ಕೂಡ ಇಲ್ಲ. ಹಾಗಾಗಿ ದರ್ಶನ್ಗೆ ಈ ಹೊಸ ಜಾಗವನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಜೊತೆಗೆ ದರ್ಶನ್ಗೆ ಇಲ್ಲಿ ಊಟ ಉಪಚಾರದ ಸಮಸ್ಯೆಗಳು ಎದುರಾಗ್ಬೋದು. ಈಗಾಗಲೇ ಮನೆ ಊಟಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಿರುವಂಥ ದರ್ಶನ್ಗೆ ಮನೆ ಊಟ ಸಿಕ್ಕಿದ್ರೂ ಕೂಡ, ಮನೆ ಊಟ ತೆಗೆದುಕೊಳ್ಳಿ ಅನ್ನೋಂಥ ಅವಕಾಶ ಸಿಕ್ಕಿದ್ರೂ ಕೂಡ ಬಳ್ಳಾರಿ ಯಾರು ಡೈಲಿ ತೊಗೊಂಡೋಗಿ ಕೊಡ್ತಾರೆ? 300-330 ಕಿಲೋಮೀಟ್ರು ಅಷ್ಟು ದೂರ ಹೋಗಿಬಿಟ್ಟು ದಿನ ಊಟ ಕೊಟ್ಟು ಬರೋಕ್ಕಾಗುತ್ತಾ? ಇಂಪಾಸಿಬಲ್. ಸೊ ದಟ್ ಅದು ಕೂಡ ಆಗೋದಿಲ್ಲ. ಅಲ್ಲಿಗೆ ದರ್ಶನ್ಗೆ ಮನೆ ಊಟ ಸೌಭಾಗ್ಯನೂ ಕೂಡ ಇರೋದಿಲ್ಲ. ಇನ್ನು ದರ್ಶನ್ಗೆ ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಬಳ್ಳಾರಿನ ಅಧಿಕಾರಿಗಳು ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ. ಜೈಲಿನ ಸೌಲಭ್ಯಗಳನ್ನು ಹೊರತುಪಡಿಸಿ ಬೇರೆ ಯಾವುದೂ ಕೂಡ ಸಿಗೋದಿಲ್ಲ ಅನ್ನೋಂಥದ್ದು. ಇನ್ನು ಬಳ್ಳಾರಿ ಜೈಲು ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಜೈಲು, ಮತ್ತು ಒಂದು ಮೂಲಭೂತ ಸೌಲಭ್ಯಗಳನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಕೂಡ ಇರದಂತಹ ಜೈಲು. ಹಾಗಾಗಿ ಈ ಕತ್ತಲ ಕೋಣೆಗೆ, ಬಳ್ಳಾರಿಯ ಈ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರೋದ್ರಿಂದ ಸಹಜವಾಗಿ ದರ್ಶನ್ಗೆ ಇದು ಕೂಡ ದೊಡ್ಡ ಸವಾಲು ಆಗಬಹುದು ಅನ್ನುವಂಥದ್ದು. ಇನ್ನು ದರ್ಶನ್ಗೆ ಇಲ್ಲಿ ಬಳ್ಳಾರಿ ಜೈಲಿಗೆ ಹೋದ ಬಳಿಕ ಮನಪರಿವರ್ತನೆ ಆಗುತ್ತಾ ಆಗಲ್ವ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಒಂಟಿತನ ಕಾಡಬಹುದು, ಮಾನಸಿಕವಾಗಿ ಇನ್ನಷ್ಟು ವೀಕ್ ಆಗ್ಬೋದು. ಜೊತೆಗೆ ಇಷ್ಟು ಸಮಯ ಏನು ಹೇಳ್ತಿದ್ರಲ್ಲ, 10 kg ಡೌನ್ ಆಗಿದ್ದಾರೆ, 20 kg ಡೌನ್ ಆಗಿದೆ ಅಂತೇಳಿ, ಅದು ಬಹುಶಃ ಇನ್ಮೇಲೆ ಆದರೂ ಕೂಡ ಆಗ್ಬೋದು. ಅದರಲ್ಲೂ ಕೂಡ ಅಚ್ಚರಿ ಏನಿಲ್ಲ. ಇನ್ನೊಂದಷ್ಟು ಜನ ಹೇಳ್ತಿದ್ರು, ದರ್ಶನ್ ಈಗ ನೋಡೋಕ್ಕೆ ಸ್ವಲ್ಪ ಲಕ್ಷಣವಾಗಿದ್ದಾರೆ ಅಲ್ವಾ ಅಂತೇಳಿ. ಆ ರೀತಿ ಬೇರೆ ಏನಾದರೂ ಫಿಸಿಕಲಿ ಚೇಂಜಸ್ ಕೂಡ ಆಗಬಹುದು. ಆದರೆ ದರ್ಶನ್ ಮಾಡಿದಂಥ ಒಂದೇ ಒಂದು ಎಡವಟ್ಟು, ದರ್ಶನ್ ಜೀವನದಲ್ಲಿ ಆಗ್ತಿರುವಂತಹ ಬೇರೆ ಬೇರೆ
ಈ ವಿವಾದಗಳಿರ್ಬೋದು, ಎಡವಟ್ಟುಗಳಿರ್ಬೋದು, ಸವಾಲುಗಳಿರ್ಬೋದು, ಇದು ದರ್ಶನನ್ನು ಈಗ ಬಳ್ಳಾರಿ ಜೈಲ್ವರೆಗೂ ಕೂಡ ಕರ್ಕೊಂಡು ಹೋಗಿರೋದು ಮಾತ್ರ ದುರಂತ. ಆದರೆ ದರ್ಶನ್ ಇನ್ಮೇಲಾದರೂ ಕೂಡ ಬದಲಾಗ್ತಾರಾ ಇಲ್ವಾ ಅನ್ನೋದು ಮಾತ್ರ ಈಗಿರುವಂಥ ಕುತೂಹಲ. ಇನ್ನೊಂದು ವಿಚಿತ್ರ ಮತ್ತು ರೋಚಕ ಏನು ಅಂತ ಹೇಳಿದ್ರೆ, ಇದೇ ದರ್ಶನ್ ಚೌಕ ಸಿನಿಮಾದಲ್ಲಿ ಇದೇ ಬಳ್ಳಾರಿ ಜೈಲಿನಲ್ಲಿ ನಟಿಸಿದರು, ಆ್ಯಕ್ಟ್ ಮಾಡಿದರು. ಆ ಸಿನಿಮಾದಲ್ಲಿ ಬರುವಂತಹ ಜೈಲು ಪಾತ್ರದಲ್ಲಿ, ಜೈಲುದಾರಿಯ ಪಾತ್ರದಲ್ಲಿ, ಆರೋಪಿಯ ಪಾತ್ರದಲ್ಲಿ ಇದೇ ದರ್ಶನ್ ನಟಿಸಿದರು. ಅವತ್ತು ನಟಿಸಿದಂತಹ ಅಥವಾ ಅವತ್ತು ಇದೇ ಬಳ್ಳಾರಿ ಜೈಲಿಗೆ ಒಬ್ಬ ನಟನಾಗಿ ಬಂದಿದ್ದಂಥ ದರ್ಶನ್ ಇವತ್ತು ಆರೋಪಿಯಾಗಿ ಬಂದಿರೋದು ಮಾತ್ರ ಎಂಥ ವಿಪರ್ಯಾಸ ಅಲ್ವಾ. ಜೊತೆಗೆ ದರ್ಶನ್ಗೆ ಈ ಜೈಲು ಇವತ್ತು ಕಂಟಕವಾಗುತ್ತಾ ಅಥವಾ ವರವಾಗುತ್ತಾ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ಗೆ ಈ ಪರಿಸ್ಥಿತಿ ಬಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ದರ್ಶನ್ ಈ ಬಳ್ಳಾರಿ ಜೈಲಿನಲ್ಲಿ ಬದಲಾಗಬಹುದು ಅಂತೇಳಿ, ಮಾನಸಿಕವಾಗಿ ಬದಲಾಗಬಹುದು ಅಂತೇಳಿ ಅನಿಸುತ್ತಾ? ಮತ್ತು ಪವಿತ್ರಗೌಡ ದರ್ಶನ್ ಇಬ್ಬರು ಕೂಡ ಬೇರೆ ಬೇರೆ ಕಡೆ ಇರೋದ್ರಿಂದ ಸಹಜವಾಗಿ ಇದು ದರ್ಶನ್ಗೆ ಒಳ್ಳೆಯದೇ ಆಯಿತು ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.